ಪುಟ್ಟಸ್ವಾಮಿಗೌಡರೆ, ತಾವೇನು ಹೇಳ್ತೀರಾ ಈ ಲೋಕಸಭಾ ಕ್ಷೇತ್ರದಲ್ಲಿ ಈಗ ರಕ್ಷಾರಾಮಯ್ಯವರು ಗೆಲ್ಲುವಂಥ ಅವಕಾಶ ಎಷ್ಟಿದೆ ಅನ್ಸುತ್ತೆ, ಹೇಗೆ? ಇವತ್ತು ಅವರ ಚುನಾವಣಾ ರಾಜಕೀಯ ಪ್ರಯುಕ್ತವಾಗಿ ಇವತ್ತಿಂದ ನಾವು ತೀವ್ರಗತಿಯಲ್ಲಿ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಹೊಸೂರಿನಲ್ಲಿ ಹೋಬಳಿ, ಎರಡನೇದಾಗಿ ಇಲ್ಲಿ ದೀಪಾವಳಿಗೆ ಬಂದು ನೆಕ್ಸ್ಟು ನಗರಗೆರೆಗೆ ಪ್ರಚಾರ ಕಾರ್ಯಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಕಡೆಯಲ್ಲೂ ಕೂಡ ಭಾಳ ಅಭಿಮಾನದಿಂದ ಸಹಸ್ರ ಸಂಖ್ಯೆಯಲ್ಲಿ ಬಂದವರು ಭಾಗವಹಿಸ್ತಾರಿಂದ ಸುಡುಬಿಸಿಲಲ್ಲೂ ಕೂಡ. ಅದಕ್ಕೆಲ್ಲ ಕಾರಣ ಅಂತಂದರೆ ಈಗ ಬಂದಿರೋರು ನಮ್ಮ KHB ಬಣ ಇರೋವಂಥ ಕಾರ್ಯಕರ್ತರು ಅಭಿಮಾನಿಗಳೇ ಜಾಸ್ತಿ ಬಂದರೆ, ಇನ್ನೊಂದು ವಿಧದಲ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಿವಶಂಕರ ರೆಡ್ಡಿ ಒಂದು ಬಣದವರು ಕೂಡ ಮಾಡ್ತಾರೆ. ಎರಡೂ ಬಣದವರು ಸೇರಿದರೆ ಅತಿ ಹೆಚ್ಚಿನ ಬಹುಮತದಲ್ಲಿ ರಕ್ಷಾರಾಮಯ್ಯನವ್ರನ್ನ ನಾವು ಗೆಲ್ಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಹೋದ ಸತಿ ನನಗೆ ಏನು ಬಂದಿತ್ತು 38,000 40,000 ಅದು ಮರುಕಳಿಸ್ತದೆ. ನೆಕ್ಸ್ಟು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೌರಿಬಿದನೂರು ತಾಲೂಕಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲಿಸ್ಕೊಡ್ತೀವಿ. ಈಗ ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಓವರಾಲ್ ಆಗಿ ಈ ಕ್ಷೇತ್ರದಲ್ಲಿ ಬಿಜೆಪಿ JDS ಮೈತ್ರಿ ಕೂಡ ಇದೆ. ಹಾಗಾಗಿ JDS ಮತಗಳು ಬಿಜೆಪಿ ಅಭ್ಯರ್ಥಿಗೆ ಶಿಫ್ಟ್ ಆದರೆ ಕಾಂಗ್ರೆಸ್ನ ಗೆಲುವಿಗೆ ತೊಂದರೆ ಆಗಲ್ವಾ? ಯಾವುದೇ ಕಾರಣಕ್ಕೆ ಅವ್ರದ್ದಿದ್ರೂ ಕೂಡ ಅವ್ರದ್ದೇನಿದ್ರೂ ಕೂಡ ಅವ್ರ ಲಿಮಿಟೇಷನಲ್ಲಿ ಹೋಗ್ತದೆ. ಆದರೆ ನಮ್ಮ ಓಟು ಏನಿದೆ ಅದರ ನಾನೇನು 4 ವರ್ಷಗಳಿಂದ ಚುನಾವಣೆಗಿಂತ ಮುಂಚೆಯಿಂದಲೂ ಕೂಡ ಜನಗಳ ಏನು ಸೇವೆ ಮಾಡ್ಕೊಂಬಂದಿದ್ದೀನಿ, ಏನು ಪ್ರೀತಿ ಅಭಿಮಾನವನ್ನು ಗಳಿಸಿದ್ದೀನಿ, ಚುನಾವಣೆ ಗೆದ್ದ ಮೇಲೂ ಕೂಡ ಯಾವ ಥರ ಜನಗಳ ಸರ್ವಿಸ್ ಕೊಡ್ತಾಯಿದ್ದೀನಿ, ಅವರ ಒಂದು ಅಭಿವೃದ್ಧಿಗೆ ಏನು ಮಾಡ್ತಾಯಿದ್ದೀನಿ ಜನಕ್ಕೆ ಗೊತ್ತಾಗಿದೆ. ಆ ಒಂದು ಭಾವನೆಯಿಂದಲೇ ಇವತ್ತು ಕೂಡ ಅದೇ ಅಭಿಮಾನ ನನ್ನ ಬಗ್ಗೆ ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ನೆಗೆಟಿವ್ ಆಗಿ ಅವಕಾಶನೇ ಕೊಟ್ಟಿಲ್ಲ. ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡ್ತಾ ಇರೋದ್ರಿಂದ ಅವರು ಖಂಡಿತವಾಗೂ ನನಗೇನು ಓಟ್ ಕೊಟ್ಟಿದ್ರು ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಒಂದು 5% ಅಲ್ಲಿ ಇಲ್ಲಿ ಹಾಡೋ ಆಗ್ಬೋದು, ಆದರೆ ಒಟ್ಟಾರೆ ಸುಮಾರು 35,000ಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ಅವ್ರನ್ನ ಈ ಒಂದು ಕ್ಷೇತ್ರದಲ್ಲಿ ಬಹುಮತ ಕೊಡ್ತೀವಿ. ಶಿವಶಂಕರ ರೆಡ್ಡಿ ಅವ್ರದ್ದು ಯಾವುದೇ ಅಸಮಾಧಾನ ಇಲ್ವಾ ಹೇಗೆ ಅಂತ? ಯಾವುದರಲ್ಲೂ ಅಸಮಾಧಾನ ಇಲ್ಲ. ನಮ್ಮ ಪಕ್ಷದಲ್ಲಿ ಅನೌನ್ಸ್ ಆಗೋ ಮುಂಚೆ ಅಸಮಾಧಾನ ಮಾತ್ರ ಇರೋದು. ಅನೌನ್ಸ್ ಆದಮೇಲೆ ಒಟ್ಟಿಗಾಗಿ ಎಲ್ಲ ಹೋಗ್ತೀವಿ. ಥ್ಯಾಂಕ್ ಯು. ಇದು ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯವರು ಹಾಗೂ ಹಾಲಿ MLA ಪುಟ್ಟಸ್ವಾಮಿಗೌಡರ ಅಭಿಪ್ರಾಯ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯವರು ಗೆಲ್ತಾರೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮದೇ ಆದ ಪ್ಲಾನ್ಗಳು ಕೂಡ ಇವೆ ಅನ್ನೋ ಒಂದು ಮಾತನ್ನ ರಕ್ಷಾರಾಮಯ್ಯವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರೋಷನ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.